ನಾವು ನಮ್ಮ ಗಾಡಿಗೆ ಆಕ್ಸೆಸರೀಸ್ ಹಾಕ್ಸ್ತಾ ಇರೋ ಜಾಗ ಇಲ್ಲೇನೆ. DC ಡೇಸ್ ಅವ್ರ ಜೊತೆ ಒಂದು ರೈಡ್ ಹೋಯ್ತೀನಿ ಅವಾಗ ನಾನು. ಅಂದ್ರೆ ಅಷ್ಟೊಂದು ವೆಯ್ಟ್ ಫೀಲ್ ಆಗ್ತಾ ಇಲ್ಲ, ಗಾಡಿ ಡ್ರ್ಯಾಗ್ ಆಗ್ತೈತೆ ಅಂತೆಲ್ಲ. ಏನು ಹೇಗೆ ಅನ್ನಿಸ್ತಿದೆ ನಿಮಗೆ ಇವಾಗ ಎಲ್ಲ ಲೋಡೆಡ್ ಆದ್ಮೇಲೆ? ಹೀರೋಯಿನ್ಗೋಸ್ಕರ ಒಂದು ಫಿಲಮ್ನ ನೋಡಿದೀವಿ 200 ರೂಪಾಯಿ ಕೊಟ್ಟು. ಯಾವ ಸಿಗ್ನಲ್ಲು? ಊಟಗಳ್ಳಿ ಸಿಗ್ನಲ್ಲು. ಇನ್ನು ನಮ್ಮ ಲೊಕೇಶನ್ಗೆ 13 ಕಿಲೋಮೀಟರ್ ಐತೆ, 28 ನಿಮಿಷ ತೋರಿಸ್ತೈತೆ. ಯಾವ ಲೊಕೇಶನ್ ಅಂತಂದ್ರೆ ನಾವು ಇವಾಗ ಈ ಎಕ್ಸ್ಪಲ್ಸ್ಗೆ ಆಕ್ಸೆಸರೀಸ್ ಹಾಕ್ಸಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಅಲ್ಲಿನ ಲೊಕೇಶನ್ ಇದು. ಓಕೆನಾ? ಅಲ್ಲಿ ನೋಡಲ್ಲ, ನಿನ್ನೆ ರಾತ್ರಿ ಬರುವಾಗ ಲೈಟಿಂಗ್ಸ್ ಹಾಕಿರ್ಲಿಲ್ಲ ನೋಡಿ, ಇವಾಗ ಬೆಳಗ್ಗೆ ಹೊತ್ತು ಹಾಕ್ಬಿಟ್ಟವ್ರಲ್ಲೇ. ಇದೇನು ಚೆಕ್ ಮಾಡ್ತಾ ನೋಡಲ್, ಚೆಕ್ ಮಾಡ್ಕೊಂಡು ಒಂದೊಂದೇ ಲೈನ್ ಚೆಕ್ ಮಾಡ್ಕೊಂಡು ಹೋಯ್ತವ್ರೆ. ಆನ್ ಮಾಡ್ಕೊಂಡು ಬರ್ತಾ ಇತ್ತಾ ಎಲ್ಲ ಅಂತ. ಇದು ಸಿಂಗಲ್ ಬಲ್ಬ್ ಇಂದಿದು. ಸಿಗ್ನಲ್ ಬಿಟ್ಟೈತೆ, ಸಿಗ್ನಲ್ ಬಿಟ್ಟ ಇಲ್ಲ. ಇನ್ನೊಂದು ಎಕ್ಸ್ಪಲ್ಸು. ಆ ಸಿಗ್ನಲ್ ಬಿಟ್ಟವ್ರೆ. ಹೋಗ್ಬಿಡೋಣ. ನಾ ಸ್ಟ್ರೈಟೇ ಅಲ್ಲಿ ಹೋಗ್ಬೇಕಾರದು. ಸ್ಟ್ರೈಟೇ. ಅದನ್ನ ಪಾರ್ ಮಾಡೋಕ್ಕಾಗಲಿಲ್ಲ. ಇದನ್ನಾರು ಪಾರ್ ಸ್ಟ್ರೈಟ್ ಹೋಗ್ಬೋದು. ದೇವರು ನಮಗೆ ದಾರಿ ಬಿಟ್ಕೊಟ್ಟಿದ್ದಾನೆ. ಒಂದು ಥ್ಯಾಂಕ್ಸ್ ಟು ಗಾಡ್ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ದೇವ್ರೇ, ರೈಟ್ ಹೋಗಂಗಿರ್ಲಿಲ್ಲ ಅಲ್ಲಿ. ಹಂಗಾರೆ ನಾವು ಸರಿ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಒಂದು ಸೂಚನೆ ಇದೆ ನಮಗೆ. ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ. ಮುಂದೆ ಗೊತ್ತಿಲ್ಲ ಅದು. ಓಹೋ ಹೆಂಗೆ ನೀವು ಇಷ್ಟೊಂದು ಸ್ಲೋ ಮಾಡಿರೋದು ಹೆಂಗೆ ಸರ್ ನೀವು? ಇನ್ನೂ ಸ್ಟ್ರೈಟ್ ಹೋಗ್ಬೇಕು ನಾವು. ತುಂಬ ಅಂದರೆ ತುಂಬ ಸ್ಟ್ರೈಟ್ ಹೋಗ್ಬೇಕು ನಾವು. ಸಿಟಿಲು ಒಳ್ಳೆ ಫಿಲ್ಟ್ರ್ ಮಾಡ್ಕೊಂಡು ಹೋಗ್ಬೋದು ಟ್ರಾಫಿಕ್ನ ಈ ಗಾಡೀಲಿ. ಈ ಹೋಂಡಾ ಯೂನಿಕಾರ್ನ್ ಅಣ್ಣ ಒಂಚೂರು ಜಾಗ ಬಿಟ್ಟಿದ್ರೆ ರೈಟಲ್ಲಿ ಹಂಗೆ ಹೋಗಲ್ಲ, ಮುಂದೆ ಫ್ರಂಟಲ್ಲಿ ನಿಂತ್ಕೊಂಡ್ಬಿಡೋದಿತ್ತು. ನಾನು ಕೊಡಲ್ಲ ಅಣ್ಣ, ಹೋಗ್ಬೋದು. ಇದರಲ್ಲಿ ಎಕ್ಸ್ಪಲ್ಸಲ್ಲಿ ಮುಂದೆ 19 ಇಂಚ್ ವೀಲು, ನಮಗೆ ಗೊತ್ತಾಗಲ್ಲ. ಮುಂದೆ ಹೋಗಿ ಟಚ್ ಆಗ್ಬಿಟ್ಟಿರ್ತದೆ. ಮುಂದೆ ಒಂಚೂರು ಬಿಟ್ರೆ ಒಂಚೂರು ಹೀಟ್ ಫೀಲ್ ಆಗ್ತಿದೆ ಗಾಡಿ. ಈ ಮೈಸೂರು ಟ್ರಾಫಿಕ್ಕಿಗೆ ಹಿಂಗೆ, ಬೆಂಗಳೂರು ಟ್ರಾಫಿಕಲ್ಲಿ ಹೋಗ್ಬಿಟ್ರೆ ಇನ್ನೊಂಚೂರು ಹೀಟ್ ಆಗುತ್ತೆ ಅಷ್ಟೇ, ಇನ್ನೇನಾಗಲ್ಲ. ಅಯ್ಯೋ, ಸಿಗ್ನಲ್ ಮೇಲೆ ಸಿಗ್ನಲ್ಲು ಬೀಳ್ತಾನೆ ಐತೆ. ಸ್ಪೋರ್ಟ್ಸ್ ಬೈಕೆಲ್ಲ ಓಡಿಸ್ತಾ ಇರೋದು ನಾನು. ಆಫ್ ರೋಡರ್ ಐತೆ, ವೈಡ್ ಹ್ಯಾಂಡಲ್ ಬಾರ್. ಲೆಫ್ಟಿಂದ ಹೋಗೋದಾಯ್ತಾ? ಆಫ್ ರೋಡಿಂಗ. ಶೆಟ್ ಮ್ಯಾನ್, ವೆರಿ ಮಚ್ ನೀಡೆಡ್ ಇನ್ ಆಫ್ ರೋಡಿಂಗ್. ಇಲ್ಲಿ ತಿರ್ಸೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಏನು ಜೋಶಲ್ಲಿ ಹಿಂದಡಿ ಕೆಳ್ಕೊಂಡು ಅಂದರೆ ಡಿವೈಡರ್ ಎಗ್ರಿಸ. ಸಿಗ್ನಲ್ಲೇ ಬಿಟ್ಬಿಟ್ರಂತೆ, ನಡೀರಿ ಇನ್ನೇನು. ಹೊಸ ಎರ್ಟಿಗಾ ಹೋಗ್ತಿದೆ. ಒಳ್ಳೆ ಮಾಡಿಸೋರೆ, ಬೇಸಿಕ್ಕು ಚೆನ್ನಾಗಿ ಕಾಣಿಸ್ತೈತೆ. ಅಯ್ಯೋ, ಇನ್ನೊಂದು ಸಿಗ್ನಲಲ್ಲಿ ಬಂದು ತಗ್ಲಾಕೊಂಡು ಬಿಟ್ಬಿಟ್ರು. 40 ಅಂತ ತೋರಿಸ್ತೈತಿ ಇಲ್ಲಿ KMPL. 40 ಬರ್ತಿರ್ಬೋದು, ಹೇಳಕ್ಕಾಗಲ್ಲ. ನಾನೇನು ಟ್ಯಾಂಕ್ ಒಳಗಡೆ ನೋಡ್ತಾ ಇದೀನ. ಇಲ್ಲೊಂದು ಸಿಗ್ನಲ್ ಬಿದ್ದಿದೆ, ಆದ್ರೆ ನಮ್ಗೆ ಇಲ್ಲೂ ದೇವರು ಒಂದು ದಾರಿ ಬಿಟ್ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಗಾಡ್ ಅಂತ ಹೇಳಕ್ ಬಯಸ್ತೀನಿ ನಾನು. ಇನ್ನೂ ಸ್ಟ್ರೈಟ್ ಹೋಗ್ಬೇಕು ನಾವು. ಇಲ್ಲೂ ಫ್ರೀ ಲೆಫ್ಟ್ ಇಲ್ಲ, ಹೋಗಂಗೆ ಇಲ್ಲ. ಹಂಗಾರೆ ನಿಂತವ್ರು ಸುಮ್ಮನೆ ಫ್ರೀ ಲೆಫ್ಟ್ ಅಂತ ಅಲ್ಲಿ ಬೋರ್ಡ್ ಹಾಕೋರು ನೋಡು. ಆಮೇಲೆ ಸ್ಪ್ರೇ ಹೊಡೆದು ಪೇಂಟ್ ಹೊಡೆದು ಕಾಟ್ ಮಾಡ್ಬಿಟ್ಟವ್ರೆ. ಸ್ಟ್ರೈಟ್ ಹೋಗ್ಬೇಕು. ಗುರು, ಏನ್ ಸಕ್ಕತ್ತಾಗಿ ಕಾಣ್ತೈತ್ ನೋಡಲ್ಲ ಅಲ್ಲಿ ಸರ್ಕಲ್ ಒಳಗಡೆ. ಆ ಹೂವಿನ ಗಿಡ ಹಾಕಿರೋದು ಎಷ್ಟು ಚೆನ್ನಾಗಿ ಬಿಟ್ಟೈತ್ ನೋಡು. ಹೂವ ಸಕ್ಕತ್ತಾಗಿ ಕಾಣ್ತೈತ್ ಗುರು. ಅದಕ್ಕೆಲ್ಲ ಲೈಟಿಂಗ್ಸ್ ಬಿಟ್ಬಿಟ್ರಿ ಹೆಂಗ್ ಕಾಣುತ್ತಲ್ವಾ, ಕ್ರೇಜಿ. ಫುಲ್ ಬ್ಲ್ಯಾಕ್ ಟಿಂಟು, ಬ್ಲ್ಯಾಕ್ ಕಲರ್ ಕಾರ್ಗೆ ಟಿಂಟ್ ಹೊಡ್ಸ್ಬಿಟ್ರೆ ಮುಗೀತದು. ಅದ್ ಯಾವ್ದೇ ಕಾರ್ ಆಗ್ಬಿಡ್ಲಿ, ಮಾಫಿಯಾಗಿ ಸೇರ್ಕೊಂಡ್ಬಿಡ್ತದ ಅವಾಗ. ಔ ಮೈ ಗ್ಯಾಡ್. ನಾವ್ ಎಗರ್ಸೋದು ಇವಾಗ. ಇಲ್ಲಿ ಇದನ್ನ ಹಾಕ್ತವ್ರೆ ಬ್ಯಾರಿಗೇಡ್ ತರ ಸೈಡಲ್ಲಿ. ಸರ್ಕಲಲ್ಲಿ ಹುಷಾರಾಗಿ ಹೋಗ್ಬೇಕು ಯಾವತ್ತು ನಾವು. ಗಾಡಿಗಳ್ನ ಒಂದು ಲಿಮಿಟಲ್ಲಿ ಓಡಿಸ್ತಿರ್ಬೇಕು. ನಾವು ಬರ್ತಿರೋ ಸ್ಪೀಡ್ ಹಂಗೆ ಮೇಂಟೈನ್ ಮಾಡ್ಕೊಂಡು ಫ್ಲೋಲ್ಲಿ ಹೋಗೋಕೋದ್ರೆ ಆಗಲ್ಲ. ಸರ್ಕಲಲ್ಲಿ ಬೇರೆ ಗಾಡಿಗಳು ಅದೇ ಫ್ಲೋಲ್ಲಿ ಬರ್ತಿದ್ರೆ ಕ್ಲೀನಾಗಿ ಕೊಲೈಡ್ ಆಗ್ತೀವಿ. ಹುಷಾರಾಗಿ ನೋಡ್ಕೊಂಡು ಬರಬೇಕು. ಓಕೆನಾ? ಇಲ್ಲೇ ನಾವು ನಮ್ಮ ಗಾಡಿಗೆ ತುಂಬ ಮುಂದೆ ಹೋಗ್ಬಿಟ್ವಿ. ನಾವು ನಮ್ಮ ಗಾಡಿಗೆ ಆಕ್ಸೆಸರೀಸ್ ಹಾಕ್ಸ್ತಾ ಇರೋ ಜಾಗ ಇಲ್ಲೇನೆ, ಟೀಮ್ ಸ್ಕಿಡ್ ಹತ್ರ. ಬ್ರೋ, ನಿಮ್ಮ ಹೆಸರು? ಬ್ರೋ, ಇವ್ ಪ್ರೀತಮ್ ಬ್ರೋ ಹೇಳಿದ್ರಲ್ಲ. ನಾನೇ ಬ್ರೋ. ಇಲ್ಲೇ ತಮ್ಮ ನಿಲ್ಸ್ಕೊಂಡವ್ರ ಜಾವ ಬಜಾಜ್ ಸೂಪರು. ಇದಕ್ಕೆ ಇಂಡಿಕೇಟ್ರ್ ಇಲ್ಲ ಬ್ಯಾಕಲ್ಲಿ. ಪ್ಯಾಡಾಕ್ ಸ್ಟ್ಯಾಂಡ್ ಹಾಕಿ ನಿಲ್ಸಾಗಿದೆ. ಇವಾಗ ಒಂದೊಂದೇ ಆಕ್ಸೆಸರೀಸ್ ಫಿಟ್ ಮಾಡ್ತಾರೆ. ಯಾವ್ದ್ಯಾವುದು ಅಂತಂದರೆ ನಾರ್ಮಲ್ ಒಂದು ಕ್ರ್ಯಾಶ್ ಗಾರ್ಡ್ ಒಂದು, ಇನ್ನೊಂದು ಟಾಪ್ ರ್ಯಾಕು, ಸ್ಯಾಡಲ್ ಸ್ಟೇ ಆ ಕಡೆ ಈ ಕಡೆ. ಆಮೇಲೆ ಇಲ್ಲಿಗೊಂದು GPS ಮೌಂಟ್ ಬರುತ್ತೆ. ಓಕೆ. ಚಿಕ್ಕ ಮಕ್ಳಿಗೆ ಇದು ಹೆಲ್ಮೆಟ್ ಇದು. ಸಕ್ಕದಾಗೈತೆ ಒಂಥರ. ಪೋಕಿ ಇದು. ನಂಗೊಂದು ಕವಾಸಕಿ H2 ಸೂಪರ್ ಚಾರ್ಜ್ಡ್ DC ಡೇಸ್ ಅವ್ರ ಜೊತೆ ಒಂದು ರೈಡ್ ಹೋಯ್ತೀನಿ ಅವಾಗ ನಾನು. ನಾನು ಬರ್ತೀನಿ ಅವಾಗ. ನೀನ್ R1 ತಗೋ. ಬೇಡ, ನಾನು ರೆಡ್ ಬುಲ್ ಎಡಿಷನ್ ತಗೊಂಡ್ಬಿಡ್ತೀನಿ. ರೆಡ್ ಬುಲ್ ಎಡಿಷನ್ ಇದು KTM ನಾನು.
ನಾನು ಅವ್ರ ಜೊತೆ ಹೋಗ್ಬೇಕು ಅಂದ್ರೆ ನಾನು ಇದೇ ತಗೋಬೇಕಪ್ಪ. H2ನೇ ತಗೊಬೇಕು. ಸೂಪರ್ ಚಾರ್ಜ್ ಬೇರೆ ಇದೆ. ಆಯ್ತು, ನೀವಿಬ್ರು ಬೈಕಲ್ಲಿ ಹೋಗಿ ನಾನು ಕಾರಲ್ಲಿ ಬರ್ತೀನಿ. ಅವ್ರದ್ದು H2 ನಂದು H2 6 ಆಯ್ತು. ಆಮೇಲೆ ನಾನ್ ಫುಲ್ ಅವ್ರಿಗಿಂತ ಸ್ಪೀಡ್ ಹಂಗಾದ್ರೆ. R1 ಐತೆ, S1000 RR, Hayabusa, ಇದು S1000 RR, ಇಲ್ಲೊಂದು KTM ಇದೆ, ಇಲ್ಲೊಂದು Kawasaki 12R. 2 hours later. ಹೇಗೆ ಅನ್ನಿಸ್ತಿದೆ ನಿಮಗೆ ಇವಾಗ ಎಲ್ಲ ಲೋಡೆಡ್ ಆದ್ಮೇಲೆ? ಅದೇ ಇಲ್ಲೊಂದು ರೌಂಡ್ ಹೋಯ್ತೀನಿ ತಡಿ, ಅವಾಗ ಗೊತ್ತಾಗ. ಆಮೇಲೆ ಹೇಳ್ಬೇಕಾ? ಸರಿ, ಹಂಗಾರೆ ಫಸ್ಟೇ ಕೇಳ್ಬಿಟ್ಟೆ. ಏನು ಸಾಗದ ಕಾಣಿಸ್ತೈತಿ ಈಗೆಲ್ಲದು. ಹೇಗೆ ಅನ್ನಿಸ್ತು ಟ್ರಿಗಾಡ್ತಾ ಇದೆ ಸರ್? ಇಟ್ಸ್ ಗುಡ್. ಅದು ಗೊತ್ತಾಗ್ತಿದೆ ನಮಗೆ, ಏನೋ ಹಾಕಿದೀವಿ ಗಾಡಿಗೆ ಅಂತ ಫೀಲ್ ಆಗ್ತೈತೆ. ಅಂದ್ರೆ ಅಷ್ಟೊಂದು ವೆಯ್ಟ್ ಫೀಲ್ ಆಗ್ತಾಯಿಲ್ಲ, ಗಾಡಿ ಡ್ರ್ಯಾಗ್ ಆಗ್ತೈತೆ ಅಂತೆಲ್ಲ. ಏನು ಮೇನ್ ಇದು ಸೇಮ್ ವೆಯ್ಟ್ ಐತೆ, ಸ್ಟಾಕಲ್ಲಿ ಏನಿತ್ತು ಸೇಮ್ ವೆಯ್ಟ್ ಐತೆ. ಇದು ಮತ್ತೆ ಇದ್ರ ವೆಯ್ಟ್ ಆ್ಯಡ್ ಆನ್ ಆಗಿರೋದು ಅಂತಂದರೆ ಅದು ಏನು ಅಷ್ಟೊಂದು ಫೀಲ್ ಆಗಲ್ಲ. ಹಿಂದ್ಗಡೆ ಸಾಗದಾಗ ಮ್ಯಾಚ್ ಆಗ್ತಿದೆ ಈಗ. ಮುಂದೆ ಟ್ಯಾಂಕು ದೊಡ್ಡ ಇತ್ತು, ಹಿಂದಗಡೆ ರೇರ್ ಪಾರ್ಟು ಫುಲ್ಲು ಸ್ಲೀಕಾಗಿ ಮಾಡ್ಬಿಟ್ಟಿದ್ರು, ರೆಡ್ ಬೈಕ್ ಥರ ಫೀಲ್ ಕೊಡೋಕ್ಕೆ ಅಂತ. ಇವಾಗ ಅದು ಟೂರಿಂಗಿಗೆ ಕ್ಲೀನಾಗಿ ಒಂಥರ ಇಲ್ಲಿಗೆ ಅಲ್ಲಿಗೆ ಮ್ಯಾಚ್ ಆಗ್ತೈತೆ ಕ್ಲೀನಾಗಿ. ಹೌದೌದು. ಸಿಗ್ನಲ್ ಬಿಡ್ತು. ಇಲ್ಲಿ ನೋಡ್ರಿ, ನಾನು ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗಿಂದ ನೀರು ಹಾಕ್ತಾರೆ ಅನ್ಕಂಡೆ, ನೋಡಿದ್ರೆ ಮಳೆ ಬರ್ತೈತೆ ಗುರು. ಬಿಸಿಲು ಹೆಂಗೈತೆ, ನಿಜವಾಗ್ಲೂ ಮಳೆ ಯಾವ ಥರ ಬರ್ತೈತೆ ಅಂದರೆ ಕಟ್ಟಿಂಗ್ ಶಾಪಲ್ಲಿ ನೀರು ಹಾಕ್ದಂಗೆ ಬರ್ತೈತೆ. ಅಷ್ಟು ಲೈಟಾಗಿ ಚಿಕ್ಕ ಚಿಕ್ಕ ಹನಿ ಬೀಳ್ತಾ ಇರೋದು, ಏನೋ ಒಂಥರ ಫೀಲಿಂಗು ಗುರು. ಸಕ್ಕದಾಗೈತಲ್ವಾ? ಅಲ್ಲಿ ನೋಡ, ಸನ್ಲೈಟ್ ನೋಡ್ತಾ ಇದ್ರೆ ಆ ಮಳೆ ಹನಿಗಳ ಮಧ್ಯೆ ಅಲ್ಲೋಡು ಹೆಂಗ್ ಕಾಣ್ತೈತೆ. ಇವಾಗ ನಾವು ಎಲ್ಲಿಗೆ ಬಂದ್ವಿ ಅಂತಂದ್ರೆ, ಒಂದ್ ಸ್ವಲ್ಪ ಏನೋ ಹೊಟ್ಟೆ ಸೀತಾಯ್ತು ಅಂತ ಒಂದ್ ಸ್ವಲ್ಪ ಏನೋ ತಿನ್ಕೊಂಡು ಇವಾಗ ನಾವು ಗರುಡ ಮಾಲಿಗೆ ಬಂದಿದ್ದೀವಿ. ಯಾಕೆ ಅಂತಂದ್ರೆ ಮಂಜು ವೈಟಿ ನಾನೊಂದು ಫಿಲಮ್ ನೋಡ್ಬೇಕು ಅಂತ ಕುಂದಾಡ್ಬಿಟ್ರು. ಮೇನ್ ರೀಸನ್ ಯಾಕೆ ಅಂದ್ರೆ ಅದ್ರಲ್ಲಿರೋ ಹೀರೋಯಿನ್ ಸಖತ್ತು ಇಷ್ಟ ಆಗ್ಬಿಟ್ಟವ್ರಂತೆ ಮಂಜು ವೈಟಿಗೆ. ಆ ಹೀರೋಯಿನ್ಗೋಸ್ಕರನಾದ್ರೂ ನಾನು ಫಿಲಮ್ ನೋಡ್ಲೇಬೇಕು ಬ್ರೋ ಅಂತ ಹೇಳಿ ಫಿಲಮ್ಗೆ ಹೋಗ್ಬೇಕು ಅಂತ ಇರ್ಸ್ಕೊಂಡ್ರು ನಮ್ನು. ಈ ಸರ್ಕಲ್ ಇಲ್ಲಿ ರೈಟ್ ಹೊಡೆದ್ರೆ ಇಲ್ಲೇ ಲೆಫ್ಟಿಗೆ ಸಿಗುತ್ತೆ ಗರುಡ ಮಾಲು. ಇಲ್ಲಿಗೆ ಬಂದಿರೋದು ನಾವು. ಹೀರೋಯಿನ್ಗೋಸ್ಕರ ಒಂದು ಫಿಲಮ್ನ ನೋಡಿದೀವಿ 200 ರೂಪಾಯಿ ಕೊಟ್ಟು.